ನಮಸ್ಕಾರ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ. ವಿಕ್ರಮ್ ಕಾಲು ಹಿಡ್ಕೊಂಡು ವಿಕ್ರಮ್ ಜೊತೆ ಕಳೆದಿರೋಂಥ ಕ್ಷಣಗಳನ್ನ ಹಾಗೆ ಪ್ರಪೋಸ್ ಮಾಡಿದ್ನ ನೆನ್ಪು ಮಾಡಿಕೊಂಡು, ಗುಂಡ ನನ್ನ ಕೊನೆಗೂ ನನ್ನ ಬಿಟ್ಟು ಹೋಗ್ತಾ ಇದೆಯಾ ಅಲ್ವಾ, ಪ್ಲೀಸ್ ಎದ್ದೇಳು ಗುಂಡ ಅಂತ ಅಳ್ತಾ ಇರ್ತಾಳೆ. ಅಷ್ಟರಲ್ಲಿ ಡಾಕ್ಟರ್ ಬಂದು, ನೋಡಿ ಇವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ, ಆಪ್ರೇಷನ್ ಥಿಯೇಟರ್ ಕರ್ಕೊಂಡು ಹೋಗಬೇಕು ಇವ್ರನ್ನ ಆಪ್ರೇಷನ್ ಮಾಡೋಕ್ಕೆ ಅಂತ, ಸ್ವಲ್ಪ ದಾರಿ ಬಿಡಿ ಅಂತ ವೇದಾಗ ಹೇಳ್ತಾರೆ. ಡಾಕ್ಟರ್ ಇವ್ರಿಗೇನೂ ಆಗಲ್ಲ ಅಲ್ವಾ, ಉಳ್ಕೋತಾರೆ ಅಲ್ವಾ, ದಯವಿಟ್ಟು ನಾನು ಇಲ್ಲೇ ಇರ್ತೀನಿ, ಇವ್ರ ಜೊತೆನೇ ಇರ್ತೀನಿ ಅಂತ ವೇದ ಹೇಳ್ತಾಳೆ. ಹಾಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಮ್ಮ, ಬೇಗ ಇವ್ರಿಗೆ ಆಪರೇಷನ್ ಮಾಡಬೇಕು, ಸ್ವಲ್ಪ ದಾರಿ ಬಿಡಿ ಅಂತ ವೇದನ ಕಳಿಸಿ ವಿಕ್ರಮ್ನ ಕರ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ನಾಯಕರ ಹೆಂಡತಿ ಸತ್ತೋಗಿರ್ತಾರೆ. ಗೌರಿ ಯಾವಾಗಲೂ ನಾನು ಹಿಂದಿಂದನೇ ಸುತ್ತಿದ್ದೆ, ಆದರೆ ಈಗ ನೀನೇ ಇಲ್ವಲ್ಲ, ನೀನು ಆಯುಸ್ನ ಕೊಟ್ಟು ನನ್ನ ಜೀವ ಕಾಪಾಡಿಬಿಟ್ಟೆ, ನಾನು ಮಾಡ್ತಾ ಇರೋವಂಥ ಈ ರೌಡಿ ಕೆಲಸನೇ ನಿನ್ನ ಜೀವಕ್ಕೆ ಕುತ್ತು ಬಂದುಬಿಡ್ತಲ್ಲ, ಇದಕ್ಕೆ ಯಾವಾಗಲೂ ಹೇಳ್ತಿದ್ದ ನನ್ನ ಮುತ್ತೈದೆ ಆಗಿ ಸಾಯಬೇಕು ಅಂತ, ನನ್ನ ಬಿಟ್ಟು ಯಾಕೆ ಹೋದೆ ಅಂತ ನಾಯಕರು ಗೌರಿನ ನೋಡ್ತಾ ಅಳ್ತಾ ಇರ್ತಾರೆ. ಮೇಷ್ಟ್ರನ್ನ ನೋಡ್ತಾ ವೆಂಕಿ ಮತ್ತೆ ಶೈಲು ಇಬ್ರು ಮಾತಾಡ್ಕೋತಾ, ಅಯ್ಯೋ ಈ ಮನೆಯೆಲ್ಲ ತುಂಬಾ ಪ್ರಶಾಂತವಾಗಿದೆ ಅಲ್ವಾ ಇವತ್ತು ಯಾಕೋ ಅಂತ ವೆಂಕಿ ಹೇಳ್ತಾನೆ. ಹೌದು ರೀ, ಸುನಾಮಿ ಬಂದ್ಮೇಲೆ ಹೇಗಿರುತ್ತೋ ಆ ಥರ ಪ್ರಶಾಂತವಾಗಿದೆ, ನನಗೆ ಯಾಕೋ ಭಯ ಆಗ್ತಿದೆ ಅಂತ ಶೈಲು ಹೇಳ್ತಾಳೆ. ಕಮ್ಮದಲ್ಲಿ ನರಸಿಂಹ ಬಚ್ಚಿಟ್ಕೊಂಡು ಆಮೇಲೆ ಕೋಪ ತೋರಿಸ್ತಾರಲ್ಲ, ಹಾಗೆ ಕಾಣಿಸ್ತಿದೆ ಅಲ್ವಾ ಅಪ್ಪನ ಮುಖ ಅಂತ ವೆಂಕಿ ಹೇಳಿದಾಗ, ಅಯ್ಯೋ ಪ್ರಹ್ಲಾದನೋ ನರಸಿಂಹನೋ ಏನೋ ಒಂದು ರೀ, ಆದರೆ ನನಗೆ ಯಾಕೋ ಭಯ ಆಗ್ತಿದೆ, ಕೈ ಕಾಲೆಲ್ಲ ನಡಕ್ತಿದೆ ಅಂತ ಶೈಲು ಹೇಳ್ತಾಳೆ. ಆಗ ಮೇಷ್ಟ್ರು ಶೈಲಜಾ ಅಂತ ಕರೀತಾರೆ. ರೀ ನನ್ನ ಹೆಸರು ಕರೀತಿದ್ದಾರೆ, ನನ್ನೇ ಕರೀತಿದ್ದಾರೆ, ಭಯ ಆಗ್ತಿದೆ ಅಂದಾಗ, ಹೋಗಿ ಏನು ಕೇಳು, ಆಮೇಲೆ ಅಪ್ಪ ಬೈದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ ವೆಂಕಿ. ಹಾಗೆ ಏನು ಮಾವ ಅಂದಾಗ, ಕಾಫಿ ಮಾಡ್ಕೊಂಡು ಬಾ, ಹಾಗೆ ಸಕ್ಕರೆ ಜಾಸ್ತಿ ಇರಲಿ ಅಂತ ಹೇಳ್ತಾರೆ. ಸರಿ ಮಾವ ಅಂತ ಮಾಡೋಕ್ಕೆ ಅಂತ ಶೈಲು ಹೋಗ್ತಾಳೆ. ಆಗ ವಸು ಅಳ್ತಾ ಮಾವ ಅಂತ ಕರೀತಾರೆ. ಏನ್ ವಸು ಯಾಕೆ ಅಳ್ತಾ ಇದೆಯಾ, ಏನ್ ವಿಷಯ ಹೇಳು ಅಂತ ಕೇಳ್ತಾರೆ. ಏನ್ ಮಾಡ್ತಾ ಇದ್ದೀರ ಮಾವ ಅಂತ ಕೇಳ್ತಾಳೆ. ಕಾಣಿಸಿಲ್ವಾ, ಪೇಪರ್ ಓದ್ತಾ ಇದ್ದೀನಿ, ಏನ್ ವಿಷಯ ಅಂತ ಕೇಳ್ತಾರೆ. ಅಲ್ಲ ಮಾವ, ಇಷ್ಟು ಸಮಾಧಾನದಿಂದ ಹೇಗಿರೋಕ್ ಸಾಧ್ಯ, ಅದು ಇಂಥ ಪರಿಸ್ಥಿತಿಲಿ ಸ್ವಲ್ಪನೂ ನಿಮ್ಗೆ ಬೇಜಾರಾಗ್ತಾ ಇಲ್ವಾ, ಅಳು ಬರ್ತಾ ಇಲ್ವಾ, ವಿಕ್ರಮ್ ಅಂತ ಪರಿಸ್ಥಿತಿ ಇದ್ದಾನೆ, ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ ವಿಕ್ರಮು, ಆದ್ರೆ ನೀವೇನು ಯೋಚನೆ ಮಾಡದೆ ಇಷ್ಟು ಆರಾಮಾಗಿದ್ದೀರಲ್ಲ, ಹೇಗ್ ಸಾಧ್ಯ ಇದು ಅಂತ ವಸು ಕೇಳ್ತಾಳೆ. ಓ ಅವನಿನ್ನೂ ಬದುಕಿದಾನ, ಏನು ಆಗಿಲ್ವಾ ಅಂತ ಹೇಳ್ತಾರೆ ಮೇಷ್ಟ್ರು. ಮಾವ ಏನು ಮಾತಾಡ್ತಿದ್ದೀರಾ ನೀವು ಅಂತ ವಸು ಹೇಳಿದ ತಕ್ಷಣ, ಏನು ವಸು ತುಂಬ ಜೋರ್ ಧ್ವನಿಯಿಂದ ದೊಡ್ಡವರು ಚಿಕ್ಕವರು ಅಂತ ಅಂದೆ, ಮರ್ಯಾದೆ ಕೊಡದೆ ಮಾತಾಡ್ತಿದ್ಯಾ, ಯಾಕೇನಾಯಿತು ನಿನಗೆ ಅಂತ ಮೇಷ್ಟ್ರು ಕೇಳಿದಾಗ, ನನಗೆ ಕ್ಷಮಿಸಿ ಮಾವ, ಆದರೆ ನನಗೆ ಬೇರೆ ದಾರಿನೇ ಇಲ್ಲ, ನೀವು ಯಾಕೆ ಈ ಥರ ಮಾತಾಡ್ತಿದ್ದೀರಾ, ಪಾಪ ಅಲ್ಲಿ ಸಾವು ಬದುಕಿನ ಮಧ್ಯೆ ಅವನು ಹೋರಾಡ್ತಾ ಇದ್ರೆ ನೀವು ನೋಡಿದ್ರೆ ಇನ್ನೂ ಸತ್ತಿಲ್ವಾ ಅಂತ ಮಾತಾಡ್ತಿದ್ದೀರಲ್ಲ, ಅವ್ನು ನಿಮ್ಮ ಮಗ ಮಾವ, ಈಗಲೂ ಕೋಪ ಅಗತ್ಯ ಇದೆಯಾ ಅಂತ ವಸು ಕೇಳ್ತಾಳೆ. ಅಲ್ಲ ಮಾವ, ನೀವು ದೊಡ್ಡವರು, ನಿಮ್ಮ ಮುಂದೆ ಹೀಗೆ ಮಾತಾಡಬಾರ್ದು, ಆದರೆ ಮಾತಾಡ್ತಾ ಇದ್ದೀನಿ, ಅದಕ್ಕೆ ದಯವಿಟ್ಟು ಕ್ಷಮಿಸಿ, ಅವ್ನು ನಮ್ಮೆಲ್ರಿಗೂ ಮಗ ಇದ್ದಾಗೆ, ನಾವಿಲ್ಲ ಇಷ್ಟು ಚಿಂತೆಲಿದ್ದೀವಿ, ನೀವು ದೊಡ್ಡವರಾಗಿ ಈ ಥರ ಮಾತಾಡಬಾರ್ದು, ದಯವಿಟ್ಟು ನ್ಯಾಯನ ನಿಮಗೆ ಈ ಥರ ಮಾತಾಡೋದು ಅಂತ ವಸು ಕೇಳಿದಾಗ, ನ್ಯಾಯವಾಗಿ ಹೇಳಬೇಕು ಅಂದರೆ ಇಷ್ಟು ದಿನ ಅವ್ನು ಬದುಕಿರೋದೇ ಹೆಚ್ಚು, ಅವ್ನು ಮಾಡಿರೋಂಥ ಪಾಪಕ್ಕೆ ಇಷ್ಟು ದಿನ ಅವನು ಬದುಕಲೇಬಾರ್ದಾಗಿತ್ತು ಅಂತ ಮೇಷ್ ಹೇಳಿದಾಗ ವಸು ಶಾಕ್ ಆಗಿ ಅಳ್ತಾ ಇರ್ತಾಳೆ. ಹಾಗೆ ವಿಷ್ಣು ಮತ್ತೆ ಜಯ ಹಾಸ್ಪಿಟಲ್ಗೆ ಬರ್ತಾರೆ. ವೇದನ ನೋಡಿದ ತಕ್ಷಣ, ನನ್ನ ಕ್ಷಮಿಸ್ಬಿಡಮ್ಮ, ಮಗನಿಗೆ ಕೈ ಹಿಡ್ಕೊಂಡು ಅಕ್ಷರಾಭ್ಯಾಸ ಮಾಡಿಸ್ಬೋದು, ಅಕ್ಷರ ಬರೆಸ್ಬೋದು, ಆದರೆ ಪರೀಕ್ಷೆ ಬರೆಸೋಕ್ಕಾಗಲ್ಲ, ನಾನು ಅವ್ನ ಎತ್ತ ತಾಯಿ ಆಗಿರ್ಬೋದು, ಆದರೆ ಅವನಿಗೋಸ್ಕರ ಇಡೀ ಜೀವನಾನೇ ಮುಡುಪಿಟ್ಟಿರೋಂಥವಳು ನೀನು, ಆದರೆ ನಿನಗೆ ಈ ಥರ ಅವ್ನು ಮೋಸ ಮಾಡಿಬಿಟ್ಟ, ಹೇಳಬೇಕು ಅಂದರೆ ಸ್ಥಾನದಲ್ಲಿ ನನಗಿಂತ ಎತ್ತರವಾಗೇ ಬೆಳೆದು ಬಿಟ್ಟಿದ್ಯಾ ನೀನು, ನನಗಿಂತ ಎತ್ತರವಾದ ಸ್ಥಾನದಲ್ಲೇ ಇದೆಯಾ ನೀನು ವಿಕ್ರಮ್ ಜೀವನದಲ್ಲಿ, ಕೊಟ್ಟಿರೋ ಅಂಥ ಮಾತಕ್ಕೆ ತಪ್ಪಿ ಅವನು ಈ ಥರ ಮಾಡಬಾರ್ದಾಗಿತ್ತು, ನಿನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು, ವಿಕ್ರಮ್ ಬಗ್ಗೆ ಏನಂತ ಹೇಳಿದ್ರು ಡಾಕ್ಟರ್ ಅಂತ ಕೇಳ್ತಾರೆ. ಆಗ ವೇದ ಏನು ಮಾತಾಡ್ತಿರಲ್ಲ, ವೇದ ಅಮ್ಮ ಬಂದಿದ್ದೀನಿ, ನನ್ನ ಮುಖ ನೋಡ್ತಾ ಮಾತಾಡು, ಯಾಕೆ ಸುಮ್ಮನೆ ಇದೆಯಾ, ಏನಾದರೂ ಮಾತಾಡು ಅಂತ ವೇದಾನ ಜಯ ಕೇಳ್ತಾರೆ. ಆದರೂ ವೇದ ಬೇಜಾರಿಂದ ಅಳ್ತಾ ಹಾಗೆ ಕೂತಿರ್ತಾಳೆ. ಆಗ ವಿಷ್ಣು ನೋಡ್ತಾ ಏನಂತ ಮಾತಾಡ್ತಾಳಮ್ಮ, ಅವ್ನು ಕೊಟ್ಟಿರೋ ಮಾತನ್ನ ಮುರಿದು ಒಳಗಡೆ ಏಟ್ ತಿಂದು ಮಲಗಿದ್ದಾನೆ, ಅದ್ರ ಬಗ್ಗೆ ಸುಧಾರಿಸ್ಕೊಳ್ಳೋದಾದ್ರೂ ಬೇಡವಾ ವೇದ, ಹೋಗ್ಲಿ ಬಿಡಿ ಅಂತ ವಿಷ್ಣು ಹೇಳ್ತಾರೆ. ಮೇಷ್ಟ್ರು ವಸುಗೆ ಹೇಳ್ತಾರೆ, ಅವನೊಬ್ಬ ಬದುಕಿ ನಾವೆಲ್ಲ ಸತ್ತಾಗ ಇರೋದಕ್ಕಿಂತ ಅವನೊಬ್ಬ ಸತ್ತು ನಾವೆಲ್ಲ ಬದುಕೋದು ಎಷ್ಟೋ ಮೇಲೋ, ಅವ್ನು ಸತ್ರೇನೆ ಎಲ್ರಿಗೂ ಒಳ್ಳೇದಾಗೋದು ಅಂತ ಮೇಷ್ ಹೇಳಿದಾಗ, ಅಯ್ಯೋ ಮಾವ ಏನು ಮಾತಾಡ್ತಿದ್ದೀರಾ, ಬಿಡ್ತು ಈಗೆಲ್ಲ ಮಾತಾಡಬೇಡಿ ಅಂತ ವಸು ಹೇಳ್ತಾಳೆ. ಅಕಸ್ಮಾತ್ ತಪ್ಪಿನೂ ಟಿವಿಲಿ ಏನಾದರೂ ಹುಲಿ ಜಿಂಕೆನ ಆಟ ಆಡಿಸ್ಕೊಂಡು ಹೋಗ್ತಾ ಇರೋ ಬೇಟೆ ಆಡೋಕ್ಕೆ ಅಂತ, ಅಯ್ಯೋ ಪಾಪ ಅಂತ ಹೇಳೋವಂಥ ಮನೆ, ಅಂಥದ್ರಲ್ಲಿ ಇವನು ಈ ಥರ ಕೆಟ್ಟ ಕೆಲಸ ಮಾಡಿದ್ರೆ ಸುಮ್ಮನೆ ಇರಬೇಕಾ, ಇವನೇನು ಯೋಧಾನ, ಇಲ್ಲಾಂದರೆ ಏನಾದರೂ ಒಳ್ಳೆ ಕೆಲಸ ಮಾಡಿದಾನ, ಇಲ್ಲ ಮಹಾನ್ ಭಾವನ, ದೇಶಕ್ಕೆ ಒಳ್ಳೇದು ಮಾಡಿದ್ದಾನ, ಇವನ ಬಗ್ಗೆ ಅಳ್ತಾ ಇವನು ಬದುಕಬೇಕು ಅಂತ ಕಣ್ಣೀರು ಹಾಕೋದಕ್ಕೆ ಯಾವ ಒಂದು ಒಳ್ಳೆ ಕೆಲಸನೂ ಇವನು ಮಾಡಿಲ್ಲ, ಅಂಥದ್ದೇನಾದರೂ ಇವನು ಒಳ್ಳೆ ಕೆಲಸ ಮಾಡಿದರೆ ಹೇಳು, ನಾನು ಹೆಮ್ಮೆ ಪಡ್ತೀನಿ, ಆದರೆ ಇವನಿಂದ ಆಗಿರೋದೆಲ್ಲ ಬರೀ ಕೆಟ್ಟದ್ದೇ, ಹಾಗಂದ್ಮೇಲೆ ಯಾಕೆ ಕಣ್ಣೀರು ಹಾಕಬೇಕು, ಇವನ ಬಗ್ಗೆ ಅಳ್ತಾ ನೀವು ಇವನು ಬದುಕಬೇಕು, ಆಗ ನಾವು ಅರ್ಕೆ ತೀರಿಸ್ತೀವಿ, ದೇವಸ್ಥಾನಕ್ಕೆ ಬರ್ತೀನಿ ಅಂತ ಬೇಡ್ಕೋಬೇಕಾಗಿರೋದು ನೀನು ಜಯ ಮತ್ತೆ ಆ ವೇದ ಮಾತ್ರನೇ. ಅದು ಬಿಟ್ಟು ಅವ್ನು ಸತ್ರೆ ಇನ್ನೂ ಖುಷಿ ಪಡ್ತಾ ದೀಪಾವಳಿ ಆಚರಿಸುವಂಥ ಎಷ್ಟೋ ಗ್ಯಾಂಗ್ಗಳಿದೆ, ಕಂಸ ರಾವಣ ಇವರೆಲ್ಲ ಸತ್ತಾಗ ಹೇಗೆ ಹಬ್ಬ ಆಚರಿಸ್ತಾರೋ ದೀಪಾವಳಿ
ಆ ಥರ. ಹಾಗೇನೆ ಇವನ್ ಸತ್ರುನು ಹಬ್ಬ ಆಚರಿಸೋಕ್ಕೆ ತುಂಬ ಜನ ಇದ್ದಾರೆ ಅಂತ ಮೇಷ್ ಹೇಳ್ತಾರೆ. ಮಾವ ಏನು ಮಾತಾಡ್ತಾ ಇದ್ದೀರಾ, ಸ್ವಲ್ಪನಾದರೂ ಬುದ್ಧಿ ಇದೆಯಾ ನಿಮಗೆ, ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಲ್ಲ ಅಂತ ವಸು ಹೇಳಿದಾಗ, ಯಾರ ಮುಂದೆ ನಿಂತ್ಕೊಂಡು ಏನು ಮಾತಾಡ್ತಿದ್ದೀರಾ, ಅದಕ್ಕೆ ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮಾತಾಡಿ, ನೆನಪಿದ್ಯಾ ಯಾರು ಇದು, ಮಾವನ ಮುಂದೆ ಈ ಥರ ಮಾತಾಡ್ತಾರ ಅಂತ ವೆಂಕಿ ಹೇಳಿದಾಗ, ಮಗನ್ನ ದುರ್ಯೋಧನ, ಕೀಚಕ, ರಾವಣ ಅಂತ ಹೋಲಿಸ್ತಿರೋ ಅಂತ ಈ ಮಾವನ್ನ ಸಾಮಾನ್ಯ ವ್ಯಕ್ತಿಯಾಗಿ ನೋಡಕ್ ನನ್ನ ಕೈಯಲ್ಲಿ ಆಗ್ತಿಲ್ಲ, ಅದಕ್ಕೆ ಈ ಥರ ಮಾತಾಡ್ತಿದ್ದೀನಿ ವೆಂಕಿ ಅವರೇ ಅಂತ ವಸು ಹೇಳ್ತಾರೆ. ಮಾವ, ಮಗನ್ನ ಮಗನೇ ಅಲ್ಲ, ಅವ್ನ ಹತ್ರ ಒಳ್ಳೇದಾಗುತ್ತೆ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ಬೋದು, ಆದರೆ ಮನಸ್ಸಿಂದ ಯಾರೂ ಹೇಳೋಕ್ಕಾಗಲ್ಲ, ಅದನ್ನ ಒಪ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆದರೆ ನೀವು ಯಾಕೆ ನಿಮ್ಮ ಮನಸ್ಸನ್ನು ಇಷ್ಟು ಕಲ್ ಮಾಡ್ಕೊಂಡಿದ್ದೀರಾ, ನೀವು ಹೇಳ್ದಾಗೆ ಅವನು ರಾವಣನೇ ಇರ್ಬೋದು, ಕೀಚಕನೇ ಇರ್ಬೋದು, ಕೆಟ್ಟವನೇ ಇರ್ಬೋದು, ಆದರೆ ಅವನಿಂದ ಬೇಕು ಅಂತ ಆ ಥರ ಯಾವ ತಪ್ಪು ಆಗಿಲ್ಲ. ಅವ್ನ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲದೆ ಇದ್ರು ಬೇಕು ಅಂತ ಯಾವುದು ಅವ್ನು ಮಾಡಿಲ್ಲ. ಸಂದರ್ಭ ಆ ಥರ ಅವ್ನ ಕೈಲಿ ಕೆಟ್ಟದ್ದು ಮಾಡಿಸಿದೆ, ಕೆಲವೊಂದು ಒಳ್ಳೇದು ಆಗಿದೆ ಅವನಿಂದ, ಆ ಥರ ನಡ್ಕೊಂಡಿದ್ರು ಅಂತ ವಸು ಹೇಳ್ತಾರೆ. ಮನಸ್ಸನ್ನು ಹತೋಟಿಲಿ ಇಟ್ಕೊಳ್ಳೋನು ಮಾತ್ರ ಮನುಷ್ಯ, ಇಟ್ಕೊಳ್ಳೋಕ್ಕಾಗದೇ ಇರೋನು ಮನುಷ್ಯನೇ ಅಲ್ಲ, ರಾಕ್ಷಸ ಅವನು ಅಂತ ಮೇಷ್ ಹೇಳ್ತಾರೆ. ಕಿರಿ ಮಗ ಅಂದರೆ ಮನೆಯಲ್ಲಿ ಎಲ್ರಿಗೂ ಪ್ರೀತಿ, ಅದೇ ಥರನೇ ನಾನು ತಲೆ ಮೇಲೆ ಹೊತ್ಕೊಂಡು ಎಲ್ಲದಕ್ಕಿಂತ ಪ್ರೀತಿ ಮಾಡಿ ಅವನ್ನ ಬೆಳೆಸಿದ್ದೆ. ಅದೇನು ಇವನು ಮಾತ್ರ ಪ್ರೀತಿ ಹೆಚ್ಚು, ವಿಶೇಷವಾದ ಗೌರವ ಪ್ರೀತಿ ಅಂತ ಮನೇಲೆಲ್ಲ ಕೇಳ್ತಾ ಇದ್ರು. ಒಂದು ಚೂರು ಪ್ರೀತಿನೂ ಅವನಿಗೆ ಕಮ್ಮಿ ಆಗದೆ, ಕೊರತೆ ಆಗದೆ ಬೆಳೆಸಿದ್ದೆ, ತಲೆ ಮೇಲೆ ಹೊತ್ಕೊಂಡು ಮೆರೀತಿದ್ದೆ. ಆದರೆ ಅಂಥವನು ನನ್ನ ಮುಂದೆನೇ ಕೈ ಕತ್ತರಿಸಿ ಆ ಮಟ್ಟಕ್ಕೆ ಬೆಳಿತಾನೆ ಅಂದರೆ ನಾನು ಇನ್ನೂ ಅದನ್ನ ನೋಡಿಕೊಂಡು ಕಣ್ಣಾರೆ ಜೀವಂತವಾಗಿ ಬದುಕಿರೋದೇ ಹೆಚ್ಚು. ನನ್ನ ಮಗ ಬದಲಾಗ್ತಾನೆ, ಎಲ್ಲ ಬಿಟ್ಟು ಮೊದಲಿನ ಥರ ಇರ್ತಾನೆ, ನಾನು ಖುಷಿಯಿಂದ ಇರ್ಬೋದು ಮನೆಯವರೆಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಗಿಡಗಳನ್ನ ಗಿಳಿಯಾಗಿ ಬದಲಾಯಿಸ್ತೀನಿ, ಇಲ್ಲ ಆ ಥರ ನಂಬ್ತೀನಿ ಅಂದರೆ ಅದು ನಮ್ಮ ಮೂರ್ಖತನ. ಅವನಿಂದಾಗಿ ಎಷ್ಟೋ ಕುಟುಂಬಗಳು, ಸಾವಿರಾರು ಕುಟುಂಬಗಳು ತಾಯಿಂದಿರು ಕಣ್ಣೀರು ಹಾಕಿದ್ದಾರೆ. ಅವ್ನು ಸತ್ರೇನೆ ಎಷ್ಟೋ ಮೇಲು, ಅವ್ರಿಗೆಲ್ಲ ನೆಮ್ಮದಿ ಸಿಗುತ್ತೆ. ಒಬ್ಬ ರೌಡಿ ತಂದೆ ಅಂತ ಹೇಳಿಸ್ಕೊಂಡು ಬದುಕೋಕ್ಕಿಂತ ಒಬ್ಬ ಬಡ ಮೇಷ್ಟ್ರು ಅಂತ ಹೇಳಿಸ್ಕೊಂಡು ಬದುಕೋದು ಎಷ್ಟೋ ಮೇಲು ಅಂತ ಹೇಳಿ ಮೇಷ್ಟ್ರು ಹೋಗ್ತಾರೆ. ಆಗ ವಸು ತುಂಬಾನೇ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾರೆ. ನಾಯಕರಿಗೆ ಸಮಾಧಾನ ಮಾಡ್ತಾ, ಏನು ಯೋಚನೆ ಮಾಡಬೇಡಿ, ಅದಕ್ಕೆ ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ ಅಂತ ಹೇಳ್ತಿರ್ತಾರೆ. ಅವನು ಹೇಗಿದ್ದಾನೆ ಅಂದಾಗ ಯಾರು ಅಂತ ಕೇಳ್ತಾರೆ. ಅದೇ ನನ್ನ ತಮ್ಮ ವಿಕ್ರಮ್ ಹೇಗಿದ್ದಾನೆ ಅಂತ ನಾಯಕರು ಕೇಳ್ತಾರೆ. ಅವ್ನು ಬಿಡಿ ನಾಯಕರೇ, ಹೇಗೋ ಇದ್ದಾನೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೋತಾ ಇದ್ದಾನೆ, ನಿಮ್ಗೆ ಅಂತ 1000 ಜನ ಇದ್ದಾರೆ ಜೀವ ಕೊಡೋಕ್ಕೆ ಅಂತ ಹುಡುಗರು ಹೇಳಿದಾಗ ಕೆನ್ನೆಗೊಡ್ದು, 100 ಸಲಾಕೆಗೂ ಒಂದು ಒಂಟಿ ಸಲಗಕ್ಕೂ ವ್ಯತ್ಯಾಸ ಇಲ್ವಾ, ನನಗೋಸ್ಕರ ಜೀವ ಕೊಡೋಕ್ಕೆ 100 ಜನ ಇರ್ಬೋದು, ಆದರೆ ಅವನೊಬ್ಬ ವ್ರತನ ಬಿಟ್ಟು ಮನೆಯವ್ರನ್ನ ಬಿಟ್ಟು ನನಗೋಸ್ಕರ ಅಂತ ಎಲ್ಲನೂ ಬಿಟ್ಟು ಬರ್ತಾನೆ, ಅವನೊಬ್ಬ ಸಾಕು ನನಗೆ ಅಂತ ನಾಯಕ್ ಹೇಳ್ತಾರೆ. ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಅವ್ನು ಬದುಕಬೇಕು, ಅವ್ನಿಗೇನು ಆಗಬಾರ್ದು, ನನಗೋಸ್ಕರ ಜೀವ ಕೊಡೋಕ್ಕೆ ಅವನ ಜೀವನೇ ಬಿಡೋ ಅಂತ ಪರಿಸ್ಥಿತಿ ಬಂದಿದ್ದಾನೆ ಅವನು ಅಂತ ನಾಯಕರು ಹೇಳ್ತಾರೆ. ವಸು ವಿಷ್ಣುಗೆ ಫೋನ್ ಮಾಡ್ತಾರೆ. ವಿಕ್ರಮ್ ಹೇಗಿದ್ದಾನೆ, ಏನಾದರೂ ಹೇಳಿದ್ರ ಡಾಕ್ಟರ್ ಅಂತ. ಇನ್ನೂ ಏನೂ ಹೇಳಿಲ್ಲ, ಗೊತ್ತಾಗುತ್ತೆ ಆಮೇಲೆ ಅಂತ ವಿಷ್ಣು ಹೇಳಿದಾಗ, ಸರಿ ಆಯಿತು ಅತ್ತೆನ ವಾಪಸ್ ಮನೆಗೆ ಕರ್ಕೊಂಡು ಬನ್ನಿ, ಅವ್ರಿಗೆ ಹುಷಾರಿಲ್ಲ ಬೇರೆ ಅಂತ ಹೇಳ್ತಾರೆ ವಸು. ವಿಕ್ರಮ್ನ ನೋಡಿದೆ, ಅವರೆಲ್ಲೂ ಬರೋದಿಲ್ಲ ಅಂತ ಪಟ್ಟಿಡ್ದು ಕೂತ್ಕೊಂಡಿದ್ದಾರೆ, ಅವ್ರು ಎಷ್ಟು ಹೇಳಿದ್ರು ಬರೋದಿಲ್ಲ ಬಿಡು, ನಾನು ಅವ್ರನ್ನ ನೋಡ್ಕೋತೀನಿ ಅಂತ ವಿಷ್ಣು ಹೇಳ್ತಾರೆ. ನಾನು ಬರ್ತಾ ಇದ್ದೆ ಹಾಸ್ಪಿಟ್ಲಿಗೆ, ನಾನು ಬರಲಾ ಅಂತ ವಸು ಕೇಳಿದಾಗ, ಬೇಡ ಇಲ್ಲ, ಈಗಾಗಲೇ 3 ಜನ ಇದೀವಲ್ಲ, ನಾವೇ ನೋಡ್ಕೋತೀವಿ, ಏನಾದರೂ ವಿಷಯ ಇದ್ದರೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಅಂತ ವಿಷ್ಣು ಹೇಳ್ತಾರೆ. ನಾನು ಇಲ್ಲಿದ್ರು ನನ್ನ ಮನಸ್ಸೆಲ್ಲ ಅಲ್ಲೇ ಇದೆ, ಏನೇ ವಿಷಯ ಇದ್ರೂ ಫೋನ್ ಮಾಡಿ ಬೇಗ ತಿಳಿಸಿ, ನನಗೆ ವಿಕ್ರಮ್ ಹುಷಾರಾದರೆ ಅಷ್ಟೇ ಸಾಕು ಅಂತ ವಸು ಹೇಳ್ತಾರೆ. ಸರಿ ಏನಿದ್ರು ನಾನು ತಿಳಿಸ್ತೀನಿ ಅಂತ ವಿಷ್ಣು ಕಟ್ ಮಾಡ್ತಾರೆ. ಅಷ್ಟರಲ್ಲಿ ಡಾಕ್ಟರ್ ಕೂಡ ಬರ್ತಾರೆ. ವಿಕ್ರಮ್ ಹೇಗಿದ್ದಾನೆ ಅಂತ ವಿಷ್ಣು ಕೇಳಿದಾಗ, ನೀವು ಯಾರು ಅಂತ ಕೇಳ್ತಾರೆ. ನಾನು ವಿಕ್ರಮ್ ಅವರ ಅಣ್ಣ ಮತ್ತು ಇವರು ಅವ್ರ ತಾಯಿ ಅಂತ ಹೇಳ್ತಾರೆ. ಸರಿ ಬನ್ನಿ ಇಲ್ಲಿ, ಅವ್ರಿಗೆ ತುಂಬಾ ಪೆಟ್ಟಾಗಿದೆ, ತುಂಬ ದೊಡ್ಡ ದೊಡ್ಡ ಗಾಯಗಳಾಗಿದೆ, ನಾವು ಏನೇ ಪ್ರಯತ್ನ ಪಟ್ಟರು, ಚಿಕಿತ್ಸೆ ಕೊಟ್ಟರು ಅವ್ರು ಸ್ಪಂದಿಸ್ತಿಲ್ಲ, ಬದುಕೋದು ಅನುಮಾನ, ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಅದನ್ನ ಕೇಳಿಸ್ಕೊಂಡು ಜಯ, ವೇದ, ವಿಷ್ಣು 3 ಜನಕ್ಕೂ ಶಾಕ್ ಆಗುತ್ತೆ. ಅಯ್ಯೋ ದೇವ್ರೆ, ನನ್ನ ಮಗನ್ನ ಕಾಪಾಡು ಡಾಕ್ಟ್ರೇ, ದಯವಿಟ್ಟು ಹೇಗಾದರೂ ಮಾಡಿ ಕಾಪಾಡ್ಕೊಡಿ ನನ್ನ ಮಗನ್ಗೆ ಏನೂ ಆಗಬಾರ್ದು ಅಂತ ಜಯ ಕುಸ್ತು ಬೀಳ್ದು ಕೆಳಗಡೆ ಅಳ್ತಾ ಇರ್ತಾರೆ. ಅಮ್ಮ ಏನಾಯ್ತು ಸಮಾಧಾನ ಮಾಡ್ಕೊ ಅಂತ ವಿಷ್ಣು ಹೇಳ್ತಾರೆ. ನನ್ನ ಮಗ ವಿಕ್ರಮ್ಗೆ ಏನೂ ಆಗಬಾರ್ದು, ಅವ್ನು ಬದುಕಬೇಕು, ಅವ್ನಿಗೇನೂ ಆಗಬಾರ್ದು ಅಂತ ಜಯ ಅಳ್ತಾ ಇರ್ತಾರೆ. ಏನೂ ಆಗಲ್ಲ, ಸಮಾಧಾನ ಮಾಡ್ಕೊ ಅಂತ, ದಯವಿಟ್ಟು ಅಳ್ಬೇಡ ಅಮ್ಮ ಅಂತ ವಿಷ್ಣು ಸಮಾಧಾನ ಮಾಡ್ತಾರೆ. ಹಾಗೆ ವೇದ ತುಂಬಾ ಬೇಜಾರು ಮಾಡಿಕೊಂಡು ವಿಕ್ರಮ್ ಬಗ್ಗೆ ಅಳ್ತಾ ಹಾಸ್ಪಿಟಲಿಂದ ಹೊರಗಡೆ ಹೋಗ್ತಾಳೆ. ಇಲ್ಲಿಗೆ ಸಂಚಿಕೆ ವಿಡಿಯೋ ಮುಕ್ತಾಯವಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್